ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಈ ಭತ್ತದ ಕೊಯ್ಲು ಸ್ಟಾರ್ಟ್ ಆದರೆ ನಮಗೆ ಏನು ಖುಷಿ ಅಂದರೆ, ನಮ್ಮ ಫಾರಮ್ಗೆ ಜಲ್ಲು ಈ ಭತ್ತದ ವೇಸ್ಟು ಭತ್ತ ಮಿಷಿನ್ ಕೊಟ್ಟ ಮೇಲೆ ನೋಡಿ ಈ ಥರ ಲಾಸ್ಟಲ್ಲಿ ಮಿಕ್ಕುತ್ತಲ್ಲ, ಇದನ್ನೆಲ್ಲ ತಂದು ಹಿಂಗೆ ಫಾರಮ್ ಒಳಗಡೆ ಸುರ್ಕೋತೀವಿ. ಇದರಲ್ಲಿ ಏನಿರುತ್ತೆ ಅಂದರೆ, ಭತ್ತ ಮಿಸ್ ಆಗಿರೋ ಭತ್ತದ ಮಾಮೂಲಿ ಭತ್ತ ಬರುತ್ತಲ್ಲ, ಅದರಲ್ಲಿ ವೇಸ್ಟೇಜು ದಪ್ಪ ದಪ್ಪ ಕಾಳು ಭತ್ತನೂ ಇರುತ್ತೆ, ಜಳ್ಳು ಇರುತ್ತೆ. ಈ ಜಳ್ಳು ಏನಾಗುತ್ತೆ ಅಂದರೆ ಗೊಬ್ಬರ ಆಗಿ ಚೇಂಜ್ ಆಗುತ್ತೆ, ಹುಳ ಪಳ ಎಲ್ಲ ಉತ್ಪತ್ತಿ ಆಗಿ ಹೆಲ್ಪ್ ಆಗುತ್ತೆ. ಹಿಂಗೆ ತಂದು ಸುರಿದ್ಬಿಟ್ರೆ, ಗುಡ್ಡೆ ಕಟ್ಬಿಟ್ರೆ ಕೋಳಿಗಳು ಸಂಜೆ ಗಂಟು ಕೆರಿತವೆ. ಕೆರೆದು ಭತ್ತದ ಕಾಳನ್ನ ಹಾಯ್ಕೋತವೆ. ಮಿಕ್ಕಿದ್ದನ್ನು ಹಂಗೆ ಬಿಟ್ಟಿರ್ತಾವಲ್ಲ, ನಾವು ಸ್ವಲ್ಪ ನೀರು ಹಾಕ್ತಾ ಇರ್ತೀವಿ ಮೇಲ್ಮೇಲೆ, ಅದು ಹಂಗೆ ಕೊಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡದ ಹುಳಗಳು ಉತ್ಪತ್ತಿ ಆಗ್ತವೆ. ಈ ಈರುಳ್ಳಿ ವೇಸ್ಟು ನಮಗೆ ಶನಿವಾರ ಸಂತೆ ಇರುತ್ತೆ. ಶನಿವಾರ ಸಂತೆ ಇದ್ದಾಗಂತೂ ನಮ್ಗೆ ಸೊಪ್ಪಿಗೆ ಯಾವುದೇ ಅಡೆತಡೆ ಇರೋಲ್ಲ. 2 ಮೂಟೆ 3 ಮೂಟೆ ಸೊಪ್ಪನ್ನ ತುಂಬಿ ಕೊಟ್ಟು ಕಳಿಸ್ತಾರೆ. ಸೊಪ್ಪು ಮಿಕ್ಕದ್ದು ಮತ್ತು ಆಲೂಗೆಡ್ಡೆ ವೇಸ್ಟು, ಈರುಳ್ಳಿ ವೇಸ್ಟ್ ಎಲ್ಲ ತಂದು ಹಿಂಗೆ ಸುರಿದು ಬಿಡ್ತೀವಿ. ಚೆನ್ನಾಗಿ ತಿನ್ಕೊಂಡು ಸಂಜೆ ತನಕನೂ ಇವು ಕೊಳ್ತೋಗಿರೋ ಈರುಳ್ಳಿ ಆಲೂಗೆಡ್ಡೆಯನ್ನು ತುಂಬ ಇಷ್ಟ. ಇವಕ್ಕೆ ಥರ ಹಣ್ಣು ಥರ ಆಗಿರುತ್ತೆ. ಅವನ್ನ ಸಂಜೆ ತನಕನೂ ತಿಂತಾ ಇರ್ತವೆ. ಇಲ್ಲಿ ನೋಡಿ, ಒಂದು ಮರಿ ತಿಂತಿದೆ ಈರುಳ್ಳಿನ, ಹಂಗೆ ಕುಡಿಕೋ ತಿಂತಾ ಇರ್ತವೆ. ಅದು ದಪ್ಪದಾಗಲಿ ಸಣ್ಣದಾಗಲಿ ಹಿಂಗೆ ತಿನ್ನುತ್ತೆ. ಹಿಂಗೆ ತುಂಬ ಇಷ್ಟ ಅವಕ್ಕೆ. ಇಲ್ಲಿ ನೋಡಿ, ದೊಡ್ಡ ಕೋಳಿಗಳು ತಿಂತಿದೆ ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಹಣ್ಣಾಗಿರ್ಬೇಕು. ಅವಕ್ಕೆ ಚೆನ್ನಾಗಿ ಕೊಳ್ತಿದ್ರೆ ಒಳ್ಳೆ ಬೆಣ್ಣೆ ಇದ್ದಂಗೆ ಇರುತ್ತೆ, ತಿಂತಾವೆ ಹಂಗೆ. ಈರುಳ್ಳಿ ಹಾಕಿದಷ್ಟು, ಈರುಳ್ಳಿ ಕೊತ್ತಂಬರಿ ಸೊಪ್ಪು ವೇಸ್ಟೇಜ್ ಏನೇ ಇದ್ದರೂ ಹಾಕಿದಷ್ಟು ಅವಕ್ಕೆ ಮೆಡಿಸನ್ ಸಿಕ್ತಂಗೆ. ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಎಲ್ಲ ವೇಸ್ಟೇಜು ಅವಕ್ಕೆ ಡೈಲಿ ಒಂದು ಸ್ವಲ್ಪ ಮೆಡಿಷನ್. ಅದು ಚಳಿಗಾಲದಲ್ಲಂತೂ ತುಂಬ ಯೂಸ್ ಆಗುತ್ತೆ ಅವಕ್ಕೆ. ಇಲ್ಲಿ ನೋಡಿ, ಗುಡ್ಡೆ ಕಟ್ಟಿದ್ದೀನಿ. ತಂದು ಸುರಿದ್ಬಿಡ್ತೀವಿ ಅಷ್ಟೇ. ಹಿಂಗೆ ಕೆರ್ಕೊಂಡು ಅವು ಭತ್ತದ ಕಳಿದ್ರೆ ಹಾಯ್ಕೋತವೆ. ಇಲ್ಲಾಂದ್ರೆ ಅದು ಮೇಲೆ ನೀರು ಹಾಕಿದ್ರೆ ಅಂಡಲ್ಲಿ ಹುಳ ಉತ್ಪತ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನಾನೇನಾದರೂ ಹೊರಗಡೆ ಏನಾದ್ರು ಹೋದಾಗ ಮಾತ್ರ ಇಲ್ಲಿ ಇರುತ್ತವೆ ಕೋಳಿಗಳು. ಇಲ್ಲ ಅಂದರೆ ಗೇಟ್ ಓಪನ್ ಮಾಡಿದ್ರೆ ತೋಟಕ್ಕೆ ಹೊಟ್ಟೋದ್ರೆ ಇನ್ನು ಸಾಯಂಕಾಲ ಗಂಟು ನಾವು ಈ ಕಡೆ ತಲೆ ಹಾಕಲ್ಲ. ಮೊಟ್ಟೆ ಕೋಳಿಗಳು ಮೊಟ್ಟೆ ಇಡೋಕ್ಕೆ ಮಾಮೂಲಿ ಮನೆಗೆ ಬರ್ತಾ ಇರುತ್ತೆ. ಮೊಟ್ಟೆ ಇಟ್ಬಿಟ್ಟು ಪುನಃ ಅವು ತೋಟಕ್ಕೆ ಹೊಟ್ಟೋಗ್ತವೆ. ಇನ್ನು ನೋಡಿ, ಮರಿಗಳು ಸ್ವಲ್ಪ ಚಳಿ ಜಾಸ್ತಿ ಇಲ್ಲಿ, ಅದಕ್ಕೆ ಬಿಸಿಲು ಈ ಭಾಗದಲ್ಲಿ ಬಿಸಿಲು ಬರ್ತಿದೆ. ಮರಗಳು ಈ ಭಾಗದಲ್ಲಿ ಮರಗಳು ಕಮ್ಮಿ, ಈ ಜಾಗದಲ್ಲಿ ಮಾತ್ರ ಮರ ಕಮ್ಮಿ. ಅದರಿಂದ ಈ ಬಿಸಿಲಿಗೆ ಬರುತ್ತೆ, ಅದರಿಂದ ಈ ಮೂಲೆಗೆ ಬರ್ತವೆ. ಇನ್ನು 2-3 ಮೂಟೆ ಸೊಪ್ಪುಗಳು ಕೊಟ್ಟಿದ್ರು ತಂದು ಸುರಿದಿದೆ. ಈಗ ಆಲ್ರೆಡಿ 2 ಮೂಟೆ ಸೊಪ್ಪು ತಿಂದ್ಬಿಟ್ಟವೆ ಬೆಳಗ್ಗೆನೆ. ಇನ್ನೊಂದು ಮೂಟೆ ಅಷ್ಟು ಮಾತ್ರ ಹಿಂಗೆ ಬಿಟ್ಕೊಂಡವೆ. ಸಂಜೆ ಅಷ್ಟರಲ್ಲಿ ಇದೂ ಇರೋಲ್ಲ, ಇದೂ ಖಾಲಿ ಆಗೋದು. ನೋಡಿ ಹೆಂಗೆ ತಿಂತೈತೆ. ಸಂಜೆ ಅಷ್ಟರಲ್ಲಿ ಇದೂ ಖಾಲಿ ಮಾಡಿಬಿಡ್ತವೆ. ಅದಕ್ಕೆ ಇಷ್ಟ ಆದಾಗ ಬರೋದು, ತಿನ್ನೋದು, ಹೋಗೋದು. ತಿರ್ಗಿ ಆ ಕಡೆ ಭತ್ತಕ್ಕಿಂತ ಕೆರೆ ಕೊಯ್ತಾ ಇರ್ತವೆ. ಈ ಥರ ನಮ್ಮದೆಲ್ಲ ಪ್ಯೂರ್ ನಾಟಿ ಕೋಳಿನೇ. ನಾವು ಯಾವುದು ಹೊರಗಡೆಯಿಂದ ಏನು ತರಲ್ಲ. ನಾವೇ ಮರಿ ಮಾಡಿಸಿ, ನಾವೇ ಮರಿಗಳನ್ನ ಬೆಳೆಸಿ ಒಂದು 2-2.5 ತಿಂಗಳು ತನಕ ಬೇರೆ ಕಡೆ ಸಾಕ್ತಾಯಿದ್ದೀವಿ. ಆಮೇಲೆ ಇಲ್ಲಿಗೆ ತರ್ತೀವಿ, ಈ ಜಾಗಕ್ಕೆ. ಆ ಜಾಗ ಬೇರೆ ಇದೆ, ನಿಮ್ಗೆ ತೋರಿಸಿದ್ನಲ್ಲ ಕೆಲವೊಂದು ವೀಡಿಯೋದಲ್ಲಿ ನೋಡಿರ್ತೀರಿ ನೀವು. ಮರಿಗೆ ಸಪ್ರೇಟ್ ಬೇರೆ ಮಾಡ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ಇನ್ಫೆಕ್ಷನ್ ಸ್ವಲ್ಪ ಕಮ್ಮಿ ಮರಿಗಿನ ಬೇರೆ ಸಾಕೋದ್ರಿಂದ ಇನ್ಫೆಕ್ಷನ್ ಕಮ್ಮಿ ಇರುತ್ತೆ. ಜೊತೆಲೇ ಸಾಕಬಾರ್ದು, ಏಕೆಂದರೆ ಸಣ್ಣ ಮರಿಗಳು ಬೇಗ ಇನ್ಫೆಕ್ಷನ್ಗೆ ಆಗಿಬಿಡುತ್ತೆ ತೊರ್ಕೊಳ್ಳಿ ಜೊತೆ ಹಾಕ್ಬಿಟ್ರೆ. ಇದು ನೋಡಿ, ಇದು ಮರಿಗಳಿಗೆ ಮಾತ್ರ ಹಾಕಿರೋದು. ಸ್ವಲ್ಪ ಚಳಿ ಇದೆ ಈ ಭಾಗದಲ್ಲಿ, ಸ್ವಲ್ಪ ಚಳಿ ಜಾಸ್ತಿ. ಅದರಿಂದ ನಾನು ಸ್ವಲ್ಪ ಚಳಿ ನಡ್ತಾ ಇರ್ತೀನಿ. ಮತ್ತು ಇವು ಮರಿಗಳಿಗೆ ಸ್ವಲ್ಪ ಈಗ ಚಳಿ ಇರೋದ್ರಿಂದ ಅವು ಸ್ವಲ್ಪ ಹಿಂಗೆ ಜಾಸ್ತಿ ಓಡಾಡಲ್ಲ. ಬಿಸಿಲು ಬಂದಮೇಲೆ ಅವ್ನು ಹಿಡಿಯೋಕ್ಕೆ ಆಗಲ್ಲ ನಾವು. ಅದರಿಂದ ಮರಿನ ಸಪ್ರೇಟಾಗಿ ನಾವು ಸಾಕ್ತೀವಿ. ದೊಡ್ಡ ಕೋಳಿ ಜೊತೆ ಜಾಸ್ತಿ ಬಿಡಲ್ಲ. 2.5 ತಿಂಗಳು ಆದಮೇಲೆ ಅದನ್ನು ಬೇರೆ ನಾವು ಇದು ಮಾಡ್ತೀವಿ. ಇದು ನಮ್ಮ ತೋಟ. ಅಂದರೆ ಅದು ಫುಲ್ಲು ನ್ಯಾಚುರಲಾಗೆ ನಾವು ಮಾಡಿರೋ ತೋಟನ. ಒಟ್ಟು ಟೋಟಲ್ ಬಂದಿದ್ದು 3 ಎಕರೆ ಇರುತ್ತೆ ಟೋಟಲು. ಇದು ನೋಡಿ, ಇಲ್ಲಿ ಹೊರಟೋಗ್ಬಿಟ್ರೆ ಇಲ್ಲಿ ಯಾವಾಗಲೂ ನೀರು ಹೋಯ್ತಾನೆ ಇರುತ್ತೆ. ಹುಳಗಳು ಜಾಸ್ತಿ ಉತ್ಪತ್ತಿ ಆಗುತ್ತೆ ಅಲ್ಲಿ. ಒಟ್ಟು ಟೋಟಲ್ ಇದು 1.5 ಎಕರೆ ಇದೆ. ಮೇಲಕ್ಕೆ ತೋಟನೇ ಈ ಬರೀ ಕೋಳಿ ಮೇಯಕ್ಕಿನೇ ಅಷ್ಟಿದೆ. ಇಷ್ಟರಲ್ಲಿ ಸಂಜೆ ತನಕ ಇಲ್ಲಿ ಮೇಯ್ಕೊಂಡಿರ್ತವೆ.
ಮತ್ತು ಏನು ಅಂದರೆ ಮೇಯ್ನಾಗಿ ನಾಯಿಗಳು ಸಾಕಬೇಕು. ನಾವೇ ಮರಿಗಳಿಂದ ತಂದು ಸಾಕಿ ಇಲ್ಲಿ ಜೊತೆಲೇ ಬಿಡಬೇಕು. ಇಲ್ಲಾಂದರೆ ಕಿರುಗಳಾಗಲಿ ಈ ಹದ್ದು ಆಗಲಿ ಏನೇ ಇದ್ರೂ ಸ್ವಲ್ಪ ಹಿಂಸೆ. ನಾಯಿ ಇಲ್ಲ ಅಂದರೆ ತುಂಬ ಕಷ್ಟ. ನಾಯಿಗಳನ್ನ ಸಾಕಬೇಕು. ನಮ್ಮ ನಾಯಿಗೆ ಫಸ್ಟ್ ಇದ್ದು ಅದು ಚಿರತೆ ಹಿಡ್ಕೊಂಡು ಹೊಂಟೋಯ್ತು. ನಾಯಿ ಇತ್ತು ಎರಡೂ ಚಿರತೆ ತಿನ್ಕೊಬಿಡ್ತು. ಆಮೇಲೆ ಈಗ 2 ತಂದು ಸಾಕಿದ್ದೀನಿ ನಾಯಿ. ನೋಡಿ ಇವೆ, ಒಬ್ಬ ರಾಗು, ಒಬ್ಬ ಗುಂಡ. ಇವನು ರಾಗು. ಈಗ ತಂದು ಸಾಕಿರೋದು. ಈಗ ಆಲ್ರೆಡಿ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ. ಇವರೇ ನಮ್ಮ ಬ್ರದರು. ಇವ್ರದ್ದೇ ನಮಗೆ 90% ಸಪೋರ್ಟ್ ನಮ್ಗೆ ಇವ್ರದ್ದು. ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಆಗಿದೆ. ಇದು ನಾಳೆಗಿಂತ ಇಟ್ಟಿರೋದು. ಮತ್ತು ಇನ್ನೊಂದೇನು ಅಂದರೆ 15 ದಿನದ ತನಕ ಬೇರೆ ಮರಿಗಳನ್ನ ಇನ್ನೊಂದು ಸೆಕ್ಷನಲ್ಲಿ ಇರುತ್ತೆ. 15 ದಿನದ ಮರಿಗಳು ಇಲ್ಲಿಗೆ ದೊಡ್ಡ ಕೋಳಿ ಆಗಲಿ ಮರಿ ಕೋಳಿ ಆಗಲಿ ಬರಲ್ಲ. ಬೇಬಿ ಮಾತ್ರ ಇದು. ಓನ್ಲಿ 15 ದಿನದ ಗಂಟು ಇಲ್ಲಿರುತ್ತೆ ಮರಿಗಳು. ಇಲ್ಲಿ ನೋಡಿ ಸಾಕ್ತಿದೆ. ಈ ಏರಿಯಾಗೆ ಬೇರೆ ಯಾವ ಕೋಳಿಗಳು ಎಂಟ್ರಿ ಇರೋಲ್ಲ. ಬರೀ ಮರಿಗಳಿಗೆ ಮಾತ್ರ ಇದು. ತುಂಬ ಬಿಸಿ ಇರುತ್ತೆ ಈ ರೂಮಲ್ಲಿ. ಒಳಗಡೆ ಹೋದರೆ ಮಿನಿಮಮ್ 30% ಡಿಗ್ರಿ ಸೆಲ್ಸಿಯಸ್ ಆದರೂ ಇರುತ್ತೆ. ತುಂಬ ಬಿಸಿ ಇರುತ್ತೆ ಆ ರೂಮು. ಬೆಚ್ಚಗಿರ್ತಾರೆ. ನಾವು ಹೋದ್ರೂ ನಮಗೆಲ್ಲ ಬೆವತ್ಕಾದಂಗೆ ಆಯ್ತಾ ಇರುತ್ತೆ ಮೈ. ಅಷ್ಟು ಬಿಸಿ ಇರುತ್ತೆ ಆ ರೂಮು. ಅಲ್ಲಿ ಮಾತ್ರ ಈ ಮರಿಗಳಿರ್ತವೆ. ಇಲ್ಲಿ ದೊಡ್ಡ ಕೋಳಿ ಆಗಲಿ ಮರಿ ಒಂದು 2 ತಿಂಗಳು ಮರಿ ಆಗಲಿ ಇಲ್ಲಿಗೆ ಎಂಟ್ರಿ ಇರೋಲ್ಲ. ಬರೀ ವಾರದ ಒಂದು 15 ದಿನದ ಗಂಟೆ ಅಷ್ಟೇ ಈ ಮರಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಸಿಗೋಣ ಮತ್ತೆ.